ನಮಸ್ಕಾರ. ನೀವು ಮಾನವ ಪರಿಚಯ, ಮಾನವೀಯತೆಯ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ವಕೀಲರಾದ ಫಿರ್ದೌಸ್ ಮತ್ತು ನ್ಯಾಯಾಧೀಶ ಹರೀಶ್ಚಂದ್ರ ಅವರು ಸಾಮಾಜಿಕ ಕಲ್ಪನೆಗಳನ್ನು ಹೇಗೆ ಮುರಿದು ವಿವಾಹವಾದರು ಎಂದು ನಾವು ನೋಡಿದ್ದೇವೆ. ರಾತ್ರಿ ಕಳೆಯಿತು ಮತ್ತು ದೇಹಗಳ ಮಿಲನವು ಪೂರ್ಣಗೊಂಡಿತ್ತು, ಆದರೆ ಈಗ ಸವಾಲು ಆತ್ಮಗಳ ಮಿಲನದ್ದು. ಈ ವಿವಾಹವು ಸವಾಲುಗಳ ಸಂಗಮವಾಗಿದೆ. ಧರ್ಮ ಮತ್ತು ಪದ್ಧತಿಗಳು. ಇಬ್ಬರೂ ವಿಭಿನ್ನ ಸಮುದಾಯಗಳಿಗೆ ಸೇರಿದವರು, ಅವರ ಆಹಾರ ಪದ್ಧತಿಗಳು ಮತ್ತು ಧಾರ್ಮಿಕ ನಂಬಿಕೆಗಳು ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಭೂತಕಾಲದ ನೆರಳು. ಹರೀಶ್ಚಂದ್ರ ವಿಧುರ, ಫಿರ್ದೌಸ್ ವಿಚ್ಛೇದಿತೆ. ಅವರು ತಮ್ಮ ಹಿಂದಿನ ಸಂಗಾತಿಗಳ ಒಳ್ಳೆಯ ನೆನಪುಗಳಿಂದ ಈ ಹೊಸ ಪ್ರೀತಿಯನ್ನು ಅಳೆಯುತ್ತಾರೆಯೇ? 10 ವರ್ಷಗಳ ವ್ಯತ್ಯಾಸ. ಸೈದ್ಧಾಂತಿಕ ಪ್ರಬುದ್ಧತೆಯ ವ್ಯತ್ಯಾಸವು ಅವರ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸುತ್ತದೆಯೇ? ವಿವಾಹದ ಮೊದಲ ರಾತ್ರಿಯ ಉಡುಗೊರೆ, ಅದರಲ್ಲಿ ಒಂದು ಸ್ಟೈಲಿಶ್ ಬುರ್ಖಾ ಸಹ ಇತ್ತು, ಫಿರ್ದೌಸ್ ಅವರನ್ನು ಹೇಗೆ ಗೊಂದಲದಲ್ಲಿ ಸಿಲುಕಿಸುತ್ತದೆ ಎಂಬುದನ್ನು ನೀವು ಕೇಳುವಿರಿ. ಹರೀಶ್ಚಂದ್ರ ಅವರು ಆಕೆಯನ್ನು ಸಂಪ್ರದಾಯದ ಮಿತಿಯೊಳಗೆ ಕಟ್ಟಿಹಾಕಲು ಬಯಸುತ್ತಾರೆಯೇ? ಮತ್ತು ನಂತರ ಮಾಂಸಾಹಾರ ವರ್ಸಸ್ ಸಸ್ಯಾಹಾರದ ಸವಾಲು ಬರುತ್ತದೆ. ಫಿರ್ದೌಸ್ ಅವರ ಮಾಂಸಾಹಾರದ ಅಭ್ಯಾಸವನ್ನು ಪೂರೈಸಲು ಹರೀಶ್ಚಂದ್ರ ಅವರು ಮನೆಯಲ್ಲಿ 2 ಪ್ರತ್ಯೇಕ ಅಡುಗೆಮನೆಗಳನ್ನು ಸ್ಥಾಪಿಸುತ್ತಾರೆಯೇ? ಅಥವಾ ಈ ಸಣ್ಣ ವಿಷಯವು ಅವರ ಮನಸ್ಸಿನ ಭೇದಕ್ಕೆ ದೊಡ್ಡ ಕಾರಣವಾಗುತ್ತದೆಯೇ? ತನ್ನದೇ ಖಾಸಗಿ ಜೀವನದ ವಿಷಯದಲ್ಲಿ ನ್ಯಾಯಾಧೀಶರ ಪಾತ್ರವನ್ನು ನಿರ್ವಹಿಸುವ ವಕೀಲರಾದ ಫಿರ್ದೌಸ್ ಅವರ ಮಾತುಗಳನ್ನು ಮತ್ತು ತಮ್ಮ ಪತ್ನಿಯ ತಾರ್ಕಿಕ ಶೈಲಿಯನ್ನು ಅಸಾಧಾರಣ ರೀತಿಯಲ್ಲಿ ಹೊಗಳುವ ನ್ಯಾಯಾಧೀಶ ಹರೀಶ್ಚಂದ್ರ ಅವರ ಮಾತುಗಳನ್ನು ನೀವು ಕೇಳುವಿರಿ. ತರ್ಕ ಮತ್ತು ಗೌರವದ ಈ ಅಡಿಪಾಯವು ಹರೀಶ್ಚಂದ್ರ ಮತ್ತು ಫಿರ್ದೌಸ್ ಅವರ ಸಂಬಂಧವನ್ನು ನಿಜವಾದ ಮಾನವರ ಮಿಲನವಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆಯೇ? ಮತ್ತು ಫಿರ್ದೌಸ್ ಅಂತಿಮವಾಗಿ ತನ್ನ ಗಂಡನ ತೋಳುಗಳ ಆಲಿಂಗನದಲ್ಲಿ ಸ್ವರ್ಗೀಯ ಆನಂದ ಮತ್ತು ಸ್ವಾತಂತ್ರ್ಯದ ಅನುಭೂತಿಯನ್ನು ಪಡೆಯುತ್ತಾರೆಯೇ? ನನ್ನೊಂದಿಗೆ ಇರಿ ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 3. ದೇಹಗಳ ಮಿಲನ, ಆತ್ಮದ ಸವಾಲು. ರಾತ್ರಿ, ದೇಹಗಳು ಒಂದಾಗಿದ್ದವು. ದೇಹಗಳು ಒಂದಾಗಲು ಸಾಮಾಜಿಕ ಪೂರ್ವ ಅವಶ್ಯಕತೆಯೆಂದರೆ ಸ್ತ್ರೀ ಪುರುಷರಲ್ಲಿ ವಿವಾಹವಾಗಬೇಕು. ವಿಧುರ ನ್ಯಾಯಾಧೀಶ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ಟ್ರಿಪಲ್ ತಲಾಕ್ ಪ್ರಕರಣವನ್ನು ಆಲಿಸುವಾಗ ಅವರ ಮೇಲೆ ಮೋಹಗೊಂಡಿದ್ದರು, ಮತ್ತು ಫಿರ್ದೌಸ್ ಅವರು ಹರೀಶ್ಚಂದ್ರ ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದರಿಂದ ಈಗ ವಿವಾಹವು ಪೂರ್ಣಗೊಂಡಿತು. ಆದ್ದರಿಂದ ಅವರ ದೇಹಗಳ ಮಿಲನವು ಆಶ್ಚರ್ಯದ ವಿಷಯವಾಗಿ ಉಳಿಯಲಿಲ್ಲ. ಮುಂದಿನ ಸವಾಲು, ಆತ್ಮದಿಂದ ಆತ್ಮದ ಮಿಲನದ್ದು. ಹರೀಶ್ಚಂದ್ರ ಮತ್ತು ಫಿರ್ದೌಸ್ ಅವರ ಮನಸ್ಸುಗಳು ಒಂದಾಗುವುದರಲ್ಲಿ ದೊಡ್ಡ ಸವಾಲುಗಳಿವೆ. ಮೊದಲನೆಯದಾಗಿ, ಅವರು ಇಬ್ಬರೂ ವಿಭಿನ್ನ ಸಮುದಾಯಗಳಿಗೆ ಸೇರಿದವರು ಎಂಬ ಸ್ಪಷ್ಟ ಕಾರಣ. ಇದರಿಂದಾಗಿ ಅವರ ಧಾರ್ಮಿಕ ನಂಬಿಕೆಗಳು, ಕುಟುಂಬ ಸಂಪ್ರದಾಯಗಳು ಮತ್ತು ಆಹಾರ ಪದ್ಧತಿಗಳು ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತವೆ. ಇದರ ಜೊತೆಗೆ 10 ವರ್ಷಗಳ ವಯಸ್ಸಿನ ವ್ಯತ್ಯಾಸವು ಅವರ ಸೈದ್ಧಾಂತಿಕ ಪ್ರಬುದ್ಧತೆಯ ಅಂತರವನ್ನು ಕಠಿಣ ಸವಾಲಾಗಿ ಪರಿವರ್ತಿಸಬಹುದು. ಅವರ ಹಿಂದಿನ ದಾಂಪತ್ಯದ ಇತಿಹಾಸ, ಒಬ್ಬರು ವಿಧುರ ಮತ್ತು ಇನ್ನೊಬ್ಬರು ವಿಚ್ಛೇದಿತೆ ಆಗಿರುವುದು ಸಹ ತನ್ನಷ್ಟಕ್ಕೆ ಒಂದು ಸವಾಲು. ಕಳೆದುಹೋದ ವಿಷಯಗಳ ಒಳ್ಳೆಯ ನೆನಪುಗಳು ಮಾನವ ಮನಸ್ಸಿನ ಫಲಕದಲ್ಲಿ ಉಳಿದಿರುತ್ತವೆ ಎಂಬುದು ಮಾನವನ ಸಹಜ ಪ್ರವೃತ್ತಿ. ಅಂತಹ ಪರಿಸ್ಥಿತಿಯಲ್ಲಿ ವೈವಾಹಿಕ ಜೀವನದ ಆಗಾಗ್ಗೆ ಬರುವ ವಿರೋಧಾಭಾಸಗಳ ಸಮಯದಲ್ಲಿ ಇದು ಸಹಜ ಮತ್ತು ಸ್ವಾಭಾವಿಕವಾಗಿದೆ. ಇಲ್ಲಿ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ನಡವಳಿಕೆಯನ್ನು ತಮ್ಮ ಹಿಂದಿನ ದಿವಂಗತ ಪತ್ನಿಯ ನಡವಳಿಕೆಯೊಂದಿಗೆ ಹೋಲಿಸುವ ಸಾಧ್ಯತೆ ಇದೆ. ಅದೇ ರೀತಿ ಫಿರ್ದೌಸ್ ಅವರು ತಮ್ಮ ಮೊದಲ ಪತಿ ನಾಸಿರ್ ಅವರನ್ನು ಸ್ಮರಿಸುತ್ತಾ ಹರೀಶ್ಚಂದ್ರ ಅವರ ಪ್ರೀತಿಯನ್ನು ಪರೀಕ್ಷಿಸುವುದು ಸಹ ಸಹಜ. ನಂತರ ಅವರಿಬ್ಬರೂ ತಮ್ಮ ಮನಸ್ಸಿನಲ್ಲಿ ತಮ್ಮ ಹಿಂದಿನ ಸಂಗಾತಿಗಳನ್ನು ಒಳ್ಳೆಯ ನೆನಪುಗಳು ಮನಸ್ಸಿನಲ್ಲಿ ನೆಲೆಸಿರುವುದರಿಂದ ಈಗಿನ ಪತಿ ಅಥವಾ ಪತ್ನಿಯೊಂದಿಗೆ ಹೋಲಿಸಿ ವಿವಿಧ ಸಂದರ್ಭಗಳಲ್ಲಿ ವ್ಯಥೆ ಪಡಬಹುದು. ಹೀಗಾದರೆ ಅವರ ಮನಸ್ಸುಗಳ ಮಿಲನವು ಹೆಚ್ಚು ಸವಾಲಿನದ್ದಾಗಿ ಬದಲಾಗಬಹುದು. ಆದ್ದರಿಂದ ಮಿಲನದ ಮೊದಲ ರಾತ್ರಿಯ ನಂತರ ಹೆಜ್ಜೆ ಹೆಜ್ಜೆಗೂ ಭಾವನಾತ್ಮಕ ವ್ಯತ್ಯಾಸಗಳು ಮತ್ತು ಅಪಾಯಗಳು ಸಂಭವಿಸಬಹುದು. ಮೊದಲ ರಾತ್ರಿ ಪತ್ನಿಗೆ ಉಡುಗೊರೆ ನೀಡುವ ಸಂಪ್ರದಾಯವನ್ನು ಹರೀಶ್ಚಂದ್ರ ಅವರು ಸಹ ಪಾಲಿಸಿದರು. ಫಿರ್ದೌಸ್ಗೆ ಸಿಕ್ಕ ದೊಡ್ಡ ಉಡುಗೊರೆ ಪೆಟ್ಟಿಗೆಯನ್ನು ಅವಳು ಮರುದಿನ ಮಧ್ಯಾಹ್ನ ತೆರೆದಳು. ಉಡುಗೊರೆಯಲ್ಲಿ ವಸ್ತ್ರ, ಕಸೂತಿ ಮಾಡಿದ ಚೂಡಿದಾರ್ ಕುರ್ತಾ ಮತ್ತು ದುಪ್ಪಟ್ಟಾ ಜೊತೆಗೆ ಒಂದು ಸ್ಟೈಲಿಶ್ ಬುರ್ಖಾ ಸಹ ಇತ್ತು. ಆಭರಣಗಳಲ್ಲಿ ಒಂದು ಚಿನ್ನದ ಮೂಗುತಿ ಮತ್ತು ಭಾರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳು ಸಹ ಇದ್ದವು.
ವಸ್ತ್ರ ಆಭರಣಗಳಲ್ಲಿ ಸಾಂಪ್ರದಾಯಿಕ ಮುಸ್ಲಿಂ ಮಹಿಳೆಯರ ಇಷ್ಟವನ್ನು ಹರೀಶ್ಚಂದ್ರ ಜಿ ಗಮನದಲ್ಲಿಟ್ಟಿದ್ದಕ್ಕಾಗಿ ಫಿರ್ದೌಸ್ ಆಶ್ಚರ್ಯಪಟ್ಟಳು. ಬುರ್ಖಾ ನೋಡಿ ಫಿರ್ದೌಸ್ಗೆ ಹೆಚ್ಚು ಆಶ್ಚರ್ಯವಾಯಿತು. ಬೇರೆ ಸಮುದಾಯದವರನ್ನು ವಿವಾಹವಾದ ನಂತರ ಬುರ್ಖಾವನ್ನು ತ್ಯಜಿಸಲು ಅವಳು ಸ್ವತಃ ತನ್ನನ್ನು ತಾನು ಮಾನಸಿಕವಾಗಿ ಸಿದ್ಧಪಡಿಸಿಕೊಂಡಿದ್ದಳು. ಆದರೂ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ಅಭಿರುಚಿಯನ್ನು ಗಂಭೀರವಾಗಿ ಅಂದಾಜು ಮಾಡಿದ್ದಾರೆ ಎಂದು ತುಂಬಾ ಸಂತೋಷಪಟ್ಟಳು. ಹರೀಶ್ಚಂದ್ರ ಅವರು ಈ ರೀತಿ ಫಿರ್ದೌಸ್ ಅವರ ಸಂತೋಷಕ್ಕೆ ಪ್ರಾಮುಖ್ಯತೆ ನೀಡಿದರೆ ಅವಳ ಎರಡನೇ ದಾಂಪತ್ಯವು ಅತ್ಯಂತ ಆಹ್ಲಾದಕರವಾಗಿರುತ್ತದೆ ಎಂದು ಫಿರ್ದೌಸ್ಗೆ ಸಂತೋಷವಾಯಿತು. ನಂತರ ಫಿರ್ದೌಸ್ ಪತಿಯ ಬಳಿ ಹೋಗಿ ಉಡುಗೊರೆಯನ್ನು ಹೊಗಳಿದಳು. ಹತ್ತಿರದಲ್ಲಿ ಯಾರೂ ಇಲ್ಲದಿರುವುದನ್ನು ಅವಕಾಶವೆಂದು ಪರಿಗಣಿಸಿ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರನ್ನು ತಮ್ಮ ತೋಳುಗಳಲ್ಲಿ ತೆಗೆದುಕೊಂಡರು. ಫಿರ್ದೌಸ್ ಪ್ರತಿರೋಧಿಸಲಿಲ್ಲ ಮತ್ತು ಹರೀಶ್ಚಂದ್ರ ಅವರ ಕಣ್ಣುಗಳಲ್ಲಿ ಕಣ್ಣು ಹಾಕಿ ಕೃತಕ ತುಣಕ್ ಪ್ರದರ್ಶಿಸುತ್ತಾ ಮುದ್ದಾಗಿ ಮಾತನಾಡಿದಳು. ಹೋಗಿ ಜಿ, ನಾವು ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಕೊನೆಗೂ ಏಕೆ ಜಿ? ನೀವು ಗಿಫ್ಟ್ನಲ್ಲಿ ನನಗೆ ಬುರ್ಖಾ ಏಕೆ ಕೊಟ್ಟಿದ್ದೀರಿ? ಇಂದಿನಿಂದ ನಾವು ಬುರ್ಖಾ ಧರಿಸಲು ಬಯಸುವುದಿಲ್ಲ. ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ಕೆನ್ನೆಯ ಮೇಲೆ ಬೆರಳು ಆಡಿಸುತ್ತಾ ಹೇಳಿದರು, ಕಷ್ಟವೇನೂ ಇಲ್ಲ, ನೀವು ಧರಿಸಲು ಬಯಸದಿದ್ದರೆ ಧರಿಸಬೇಡಿ. ಫಿರ್ದೌಸ್ ಅವರು ಹರೀಶ್ಚಂದ್ರ ಅವರನ್ನು ಕೆಣಕುತ್ತಾ ಹೇಳಿದರು, ನೀವು ತಂದಿದ್ದೀರಿ, ಹಾಗಾದರೆ ಬುರ್ಖಾವನ್ನು ನೀವೇ ಧರಿಸಿ. ನಿಮಗೆ ಅದು ಇಷ್ಟವಾದರೆ ನಾವು ಜಡ್ಜ್ ಗೌನ್ ಧರಿಸುವ ಬದಲು ಬುರ್ಖಾ ಧರಿಸಿ ವಿಚಾರಣೆ ಮಾಡಿ ನ್ಯಾಯ ತೀರ್ಪು ನೀಡಬೇಕೆ? ಇದನ್ನು ಕೇಳಿ ಫಿರ್ದೌಸ್ ಮನಸ್ಸಿನಲ್ಲಿ ನ್ಯಾಯಾಲಯದ ಒಂದು ಕಲ್ಪನಾ ಚಿತ್ರ ಮೂಡಿತು. ಅದರಲ್ಲಿ ಜಡ್ಜ್ ಸಾಬ್ ಹರೀಶ್ಚಂದ್ರ ಬುರ್ಖಾ ಧರಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಅದರಲ್ಲಿ ಫಿರ್ದೌಸ್ ಸ್ವತಃ ಒಬ್ಬ ಕಕ್ಷಿದಾರನ ಪರವಾಗಿ ವಾದ ಮಾಡುತ್ತಿದ್ದಳು. ಈ ಕಲ್ಪನೆಯಿಂದ ಫಿರ್ದೌಸ್ಗೆ ನಗು ಬಂತು. ಅವಳು ಪತಿಯ ತೋಳುಗಳಲ್ಲಿಯೇ ನಕ್ಕು ನಗಲಾರಂಭಿಸಿದಳು. ಇಷ್ಟು ಜೋರಾಗಿ ನಗುವಂತಹ ವಿಷಯ ಏನು? ನಮಗೂ ಸ್ವಲ್ಪ ಹೇಳಿ. ಇಲ್ಲ, ಬುರ್ಖಾ ನಿಮಗೆ ಒಪ್ಪುವುದಿಲ್ಲ. ನೀವೂ ಬೇಡ, ನಾನೂ ಬೇಡ, ಬುರ್ಖಾ ಇಬ್ಬರೂ ಧರಿಸುವುದಿಲ್ಲ. ತದನಂತರ ಹರೀಶ್ಚಂದ್ರ ಅವರ ಮಗಳು ಪಾಪಾ ಪಾಪಾ ಎನ್ನುತ್ತಾ ಕೋಣೆಯೊಳಗೆ ಬಂದಳು. ಫಿರ್ದೌಸ್ ಪತಿಯ ತೋಳುಗಳಿಂದ ಹೊರಬಂದು ಆಕೆಯನ್ನು ಎತ್ತಿಕೊಂಡು ಮುತ್ತು ನೀಡುತ್ತಾ, ಇಂದಿನಿಂದ ನೀವು ಪಾಪಾ ಪಾಪಾ ಎಂದು ಹೇಳಬೇಡಿ, ಮಮ್ಮ ಮಮ್ಮ ಎಂದು ಹೇಳಿ. ನಿಮಗೆ ಏನು ಬೇಕು ಎಂದು ಕೇಳುತ್ತಾ ಫಿರ್ದೌಸ್ ಆಕೆಯನ್ನು ಕರೆದುಕೊಂಡು ಕೋಣೆಯಿಂದ ಹೊರಗೆ ಹೋದಳು. ಆಗ ಹರೀಶ್ಚಂದ್ರ ಯೋಚಿಸಲು ಪ್ರಾರಂಭಿಸಿದರು. ಚೆನ್ನಾಗಿ ಪ್ರಾರಂಭಿಸಿದರೆ ಅರ್ಧ ಕೆಲಸ ಮುಗಿದಂತೆ. ನಂತರದ 3 ದಿನಗಳು ಹರೀಶ್ಚಂದ್ರ ಅವರು ಫಿರ್ದೌಸ್ ಪ್ರತಿ ಬಾರಿಯೂ ಹೆಚ್ಚು ಆನಂದಮಯವಾಗಿರುವುದನ್ನು ಅನುಭವಿಸಿದರು. ಆದರೆ ಊಟದ ಮೇಜಿನ ಬಳಿ ಫಿರ್ದೌಸ್ ಅವರಿಗೆ ಗಂಭೀರವಾಗಿ ಕಾಣಿಸುತ್ತಿದ್ದಳು. 4ನೇ ದಿನ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಫಿರ್ದೌಸ್ ಅಡುಗೆಯವನಿಂದ ತನಗೆ ಏನೆಲ್ಲಾ ಮಾಡಲು ಬರುತ್ತದೆ ಅದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುತ್ತಿದ್ದಳು. ಫಿರ್ದೌಸ್ ಅಡುಗೆಯವನಿಗೆ ಏನು ಕೇಳಿದಳು ಎಂದು ಹರೀಶ್ಚಂದ್ರ ಅವರು ಕೇಳಲು ಸಾಧ್ಯವಾಗಲಿಲ್ಲ. ಆದರೆ ಅಡುಗೆಯವನ ಮಾತು, ಇಲ್ಲ ಇಲ್ಲ ಮೇಡಂ ಜಿ, ನಾವು ಮಾಂಸಾಹಾರ ತಿನ್ನುವುದಿಲ್ಲ ಮತ್ತು ಮಾಡುವುದಿಲ್ಲ, ನಾವು ಬ್ರಾಹ್ಮಣರು. ಈ ಮಾತನ್ನು ಅವರು ಕೇಳಿದರು. ಹರೀಶ್ಚಂದ್ರ ಅವರಿಗೆ ಸಂಪೂರ್ಣ ವಿವರ ಅರ್ಥವಾಯಿತು. ನಂತರ ಹರೀಶ್ಚಂದ್ರ ನ್ಯಾಯಾಲಯಕ್ಕೆ ಹೋದರು. ಆ ದಿನ ಹರೀಶ್ಚಂದ್ರ ನ್ಯಾಯಾಲಯದಿಂದ ಮರಳುವ ಮೊದಲು ಸಂಜೆ ಅವರ ಬಂಗಲೆಗೆ ಒಂದು ಗೂಡ್ಸ್ ಆಟೋ ಬಂದಿತು. ಸೇವಕ ಬಾಗಿಲು ತೆರೆದ ನಂತರ ಆಟೋದಿಂದ 4 ಪೆಟ್ಟಿಗೆಗಳನ್ನು ಇಳಿಸಿ ಒಳಗೆ ತರುತ್ತಿರುವುದನ್ನು ಫಿರ್ದೌಸ್ ನೋಡಿದಳು. ಆಟೋದಲ್ಲಿ ಬಂದ ಅಂಗಡಿಯ ವ್ಯಕ್ತಿಯನ್ನು ಫಿರ್ದೌಸ್ ಇದು ಏನು ಎಂದು ಕೇಳಿದಳು. ಅವನು ಉತ್ತರಿಸಿದನು, ಜಡ್ಜ್ ಸಾಹೇಬ್, ಫ್ರಿಡ್ಜ್, ಮೈಕ್ರೋವೇವ್, ಗ್ಯಾಸ್ ಸ್ಟವ್ ಮತ್ತು ಕೆಲವು ಅಡುಗೆ ಪಾತ್ರೆಗಳನ್ನು ಆರ್ಡರ್ ಮಾಡಿದ್ದಾರೆ. ನಾವು ಅದೇ ಎಲ್ಲವನ್ನೂ ತಂದಿದ್ದೇವೆ. ತದನಂತರ ಫಿರ್ದೌಸ್ ಸೇವಕನಿಗೆ ಅವುಗಳನ್ನು ಸ್ಟೋರ್ ರೂಮ್ನಲ್ಲಿ ಇಡಲು ಹೇಳಿದಳು. ಆ ಸಂಜೆ ಹರೀಶ್ಚಂದ್ರ ಮನೆಗೆ ಮರಳಿದಾಗ ಫಿರ್ದೌಸ್ ಅವರೊಂದಿಗೆ ಚಹಾ ಕುಡಿಯುತ್ತಾ ಕೇಳಿದಳು, ಮನೆಯಲ್ಲಿ ಇರುವ ಸಾಮಗ್ರಿಗಳು ಇನ್ನೂ ಚೆನ್ನಾಗಿಯೇ ಇವೆ, ನೀವು ಹೊಸದನ್ನು ಏಕೆ ಖರೀದಿಸಿದಿರಿ? ಹರೀಶ್ಚಂದ್ರ ಅವರು ವಿವರಿಸಿದರು, ನಮ್ಮ ಅಡುಗೆಯವರು ಸಸ್ಯಾಹಾರ ಭೋಜನವನ್ನು ತಯಾರಿಸುತ್ತಾರೆ. ಆದ್ದರಿಂದ ಮಾಂಸಾಹಾರಕ್ಕಾಗಿ ಇನ್ನೊಬ್ಬ ಅಡುಗೆಯವರನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ. ಈ ಉದ್ದೇಶಕ್ಕಾಗಿ ಈ ಸಾಮಗ್ರಿಗಳು ಬೇಕಾಗುತ್ತವೆ. ಫಿರ್ದೌಸ್ ಕೇಳಿದರು, ನೀವು ಮಾಂಸಾಹಾರ ತಿನ್ನುತ್ತೀರಾ? ಹರೀಶ್ಚಂದ್ರ ಉತ್ತರಿಸಿದರು, ಇಲ್ಲ. ಫಿರ್ದೌಸ್ ಮತ್ತೆ ಕೇಳಿದರು, ನೀವು ಮಾಂಸಾಹಾರ ತಿನ್ನಲು ಪ್ರಾರಂಭಿಸುವ ಯೋಜನೆ ಹೊಂದಿದ್ದೀರಾ? ಹರೀಶ್ಚಂದ್ರ ಉತ್ತರಿಸಿದರು, ಇಲ್ಲ, ನಮ್ಮಲ್ಲಿ ಸಸ್ಯಾಹಾರ ಮಾತ್ರ ತಿನ್ನಲಾಗುತ್ತದೆ ಮತ್ತು ನಾನು 35 ವರ್ಷಗಳಿಂದ ತಿನ್ನದಿದ್ದರೂ ಅದನ್ನು ಈಗ ಪ್ರಾರಂಭಿಸುವುದು ನನಗೆ ಅನಾವಶ್ಯಕವೆಂದು ತೋರುತ್ತದೆ. ಫಿರ್ದೌಸ್ ಆಗ ಕೇಳಿದರು, ಹಾಗಾದರೆ ನೀವು ಮಾಂಸಾಹಾರ ಬೇಯಿಸಲು ಮತ್ತು ಇಡಲು ಈ ಪ್ರತ್ಯೇಕ ಸಾಮಗ್ರಿಗಳನ್ನು ಏಕೆ ಖರೀದಿಸಿದಿರಿ?
ಫಿರ್ದೌಸ್, ನೀವು ಪ್ರಾರಂಭದಿಂದಲೂ ಮಾಂಸಾಹಾರದ ರುಚಿ ನೋಡಿದ್ದೀರಿ. ನಮ್ಮ ಈ ಹೊಸ ಮನೆಯಲ್ಲಿ ನಿಮಗೆ ಅದರ ಕೊರತೆ ಕಾಡಬೇಕು ಎಂದು ನಾನು ಬಯಸುವುದಿಲ್ಲ. ಆಗ ಫಿರ್ದೌಸ್ ಹೇಳಿದರು, ಇಲ್ಲ, ನಾನು ಇಲ್ಲಿ ಮಾಂಸಾಹಾರ ತಿನ್ನುವುದಿಲ್ಲ. ನಮ್ಮ ಮಗಳು ಇನ್ನೂ ಅರಿಯದವಳು. ಅವಳ ತಾಯಿ ಮಾಂಸಾಹಾರ ಸೇವಿಸುತ್ತಿರಲಿಲ್ಲ ಎಂದು ಅವಳಿಗೆ ತಿಳಿದಿಲ್ಲ. ನಾನು ತಿನ್ನುವುದನ್ನು ನೋಡಿ ಅವಳು ಮಾಂಸಾಹಾರಕ್ಕೆ ಬೇಡಿಕೆ ಇಡಬಹುದು. ಅದು ಸರಿಯಾದ ವಿಷಯವಲ್ಲ. ಫಿರ್ದೌಸ್, ನಮ್ಮ ಮದುವೆಯಲ್ಲಿ ಯಾವುದೇ ಷರತ್ತುಗಳು ಇರಲಿಲ್ಲ. ನನ್ನನ್ನು ಮದುವೆಯಾದ ಬೆಲೆ ನೀವು ಇಂತಹ ವಿಷಯಗಳನ್ನು ತ್ಯಾಗ ಮಾಡುವ ಮೂಲಕ ತೀರಿಸಬೇಕೆಂದು ನಾನು ಬಯಸುವುದಿಲ್ಲ. ನಾನು ಒಬ್ಬ ವಕೀಲಳು. ನನ್ನ ವಾದವೇನೆಂದರೆ, ನೀವು ಅದನ್ನು ತಿನ್ನದೆ 35 ವರ್ಷ ಬದುಕಿದ್ದೀರಿ. ಅದನ್ನು ನಾನು 25ನೇ ವಯಸ್ಸಿನಲ್ಲಿ ಬಿಟ್ಟರೆ ನಾನು ಸತ್ತು ಹೋಗುವುದಿಲ್ಲ. ಹರೀಶ್ಚಂದ್ರ ಅವರಿಗೆ ಯಾವುದೇ ಉತ್ತರ ಹೊಳೆಯಲಿಲ್ಲ. ಇದನ್ನು ನೋಡಿ ಫಿರ್ದೌಸ್ ಮತ್ತೆ ಹೇಳಿದರು, ಜಡ್ಜ್ ಸಾಹೇಬ್, ನೀವು ಏಕೆ ಮೌನವಾಗಿದ್ದೀರಿ? ಈ ಪ್ರಕರಣದ ಮೇಲೆ ನಿಮ್ಮ ತೀರ್ಪು ಪ್ರಕಟಿಸಿ. ಹರೀಶ್ಚಂದ್ರ ಮೊದಲು ಯೋಚಿಸಿದರು, ನಂತರ ಮನಸ್ಸಿನಲ್ಲಿ ಏನನ್ನೋ ನಿರ್ಧರಿಸಿದರು. ನಂತರ ಹೇಳಿದರು, ಎಲ್ಲಾ ಸತ್ಯಗಳು ಮತ್ತು ವಾದಗಳನ್ನು ಆಲಿಸಿದ ನಂತರ ಈ ನ್ಯಾಯಾಲಯವು ಮೊದಲು ಒಬ್ಬ ವಕೀಲರು ತಮ್ಮ ಎಲ್ಲಾ ವಾದಗಳನ್ನು ತಮ್ಮದೇ ಪಕ್ಷವನ್ನು ಬಲಪಡಿಸಲು ಬಳಸುತ್ತಾರೆ ಎಂಬ ವಿಷಯವನ್ನು ಶ್ಲಾಘಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ವಕೀಲರಾದ ಫಿರ್ದೌಸ್ ತಮ್ಮ ಪರವಾಗಿ ವಾದಗಳನ್ನು ಮಂಡಿಸುವ ಬದಲು ನ್ಯಾಯದ ಪರವಾಗಿ ವಾದಗಳನ್ನು ಮಂಡಿಸಿದ್ದಾರೆ. ಅಂದರೆ ವಕೀಲರಾಗಿದ್ದರೂ ಫಿರ್ದೌಸ್ ನ್ಯಾಯಾಧೀಶರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಏಕಪೀಠವು ಇಬ್ಬರು ನ್ಯಾಯಾಧೀಶರ ವಿವಾದವಿಲ್ಲದ ಅಭಿಪ್ರಾಯದೊಂದಿಗೆ ಈ ನವ ದಂಪತಿಗಳ ಮನೆಯಲ್ಲಿ ಒಂದೇ ಅಡುಗೆಮನೆ ಇರುತ್ತದೆ. ಅದರಲ್ಲಿ ಸಸ್ಯಾಹಾರ ಭೋಜನ ಹಿಂದಿನಂತೆಯೇ ತಯಾರಿಸುವುದನ್ನು ಮುಂದುವರಿಸಲಾಗುತ್ತದೆ ಎಂದು ತೀರ್ಪು ನೀಡುತ್ತದೆ. ಅಲ್ಲದೆ ವಿರುದ್ಧ ಪಕ್ಷದಿಂದ ಎರಡನೇ ಅಡುಗೆಮನೆಗಾಗಿ ಖರೀದಿಸಿದ ಸಾಮಗ್ರಿಗಳು ಬಳಕೆಯಾಗದ ಕಾರಣ ಸೂಕ್ತ ಪರಿಹಾರ ಪಾವತಿಯೊಂದಿಗೆ ಅಂಗಡಿಯವರಿಗೆ ಹಿಂತಿರುಗಿಸಲು ಸಹ ಆದೇಶ ನೀಡಲಾಗುತ್ತದೆ. ಫಿರ್ದೌಸ್, ಹರೀಶ್ಚಂದ್ರ ಅವರು ತಮ್ಮನ್ನು ಅಸಾಧಾರಣ ಶೈಲಿಯಲ್ಲಿ ಹೊಗಳಿದ್ದಾರೆಂದು ಅನುಭವಿಸಿದರು. ಈ ಪ್ರಶಂಸೆಯಿಂದ ಆಕೆ ಮತ್ತಷ್ಟು ಸಂತೋಷಗೊಂಡರು. ಫಿರ್ದೌಸ್ ಅವರಿಗೆ ಮಾಂಸಾಹಾರ ಖಚಿತಪಡಿಸಲು ಹರೀಶ್ಚಂದ್ರ ಅವರು ಮಾಡಿದ ಪ್ರಯತ್ನ ಕೇವಲ 4 ದಿನಗಳಲ್ಲಿ ಫಿರ್ದೌಸ್ಗೆ ಎರಡನೇ ದೊಡ್ಡ ವಿಷಯವಾಗಿ ಕಂಡಿತು. ಇದು ಫಿರ್ದೌಸ್ ಅವರ ನಿರೀಕ್ಷೆಗಳನ್ನು ಅಂದಾಜು ಮಾಡುವಲ್ಲಿ ಮತ್ತು ಅವುಗಳನ್ನು ಪೂರೈಸುವಲ್ಲಿ ಹರೀಶ್ಚಂದ್ರ ಅವರು ಅತ್ಯಂತ ಗಂಭೀರವಾಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿತು. ಇದನ್ನು ಅನುಭವಿಸುತ್ತಾ ಫಿರ್ದೌಸ್ ಹರೀಶ್ಚಂದ್ರ ಅವರನ್ನು ನಿಲ್ಲಲು ಕೇಳಿದರು. ಆಗ ಹರೀಶ್ಚಂದ್ರ ಕುತೂಹಲದಿಂದ ಎದ್ದು ನಿಲ್ಲುತ್ತಾರೆ. ಫಿರ್ದೌಸ್ ಅವರ ಭುಜದ ಮೇಲೆ ತಲೆ ಇಟ್ಟು ತನ್ನ ಎರಡೂ ಕೈಗಳನ್ನು ಹರೀಶ್ಚಂದ್ರ ಅವರ ಬೆನ್ನಿನ ಮೇಲೆ ಇಡುತ್ತಾಳೆ. ಹರೀಶ್ಚಂದ್ರ ಪ್ರೀತಿಯಿಂದ ಅವಳ ಬೆನ್ನು ತಟ್ಟಿದರು. ಹೀಗೆ ಕೆಲ ನಿಮಿಷಗಳ ಕಾಲ ನಿಂತು ಫಿರ್ದೌಸ್ ಸ್ವರ್ಗೀಯ ಆನಂದದ ಅನುಭವ ಪಡೆದರು. ಆಗ ಆನಂದದಲ್ಲಿ ಮುಳುಗಿದ ಆಕೆಯ ಮನಸ್ಸಿನಲ್ಲಿ ಈ ವಿಚಾರ ಮೂಡುತ್ತದೆ, ಹರೀಶ್ಚಂದ್ರ ಅವರಲ್ಲಿ ನಿಜವಾದ ಮಾನವನ ಪರಿಚಯವನ್ನು ನೀಡುವ ಗುಣಗಳಿವೆ. ಈ ವಿವಾಹದಿಂದ ದೇಹದಿಂದ ದೇಹದ ಮಿಲನದ ಜೊತೆಗೆ ಆತ್ಮದಿಂದ ಆತ್ಮದ ಮಿಲನವು ಯಾವಾಗಲೂ ಉಳಿಯುತ್ತದೆ ಎಂಬ ಬಗ್ಗೆ ಆಕೆಗೆ ಯಾವುದೇ ಸಂದೇಹ ಉಳಿದಿಲ್ಲ. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ದೇಹಗಳ ಮಿಲನ, ಆತ್ಮದ ಸವಾಲು. ಈ ಸಂಚಿಕೆಯು ದಾಂಪತ್ಯ ಪ್ರೀತಿಯನ್ನು ತ್ಯಾಗಗಳು ಅಥವಾ ಷರತ್ತುಗಳನ್ನು ವಿಧಿಸುವುದಕ್ಕಿಂತ ಹೆಚ್ಚಾಗಿ ಪರಸ್ಪರರ ಮಿತಿಗಳನ್ನು ಗೌರವಿಸುವ ರೂಪದಲ್ಲಿ ವ್ಯಾಖ್ಯಾನಿಸುತ್ತದೆ. 1. ಬುರ್ಖಾ ವಿರೋಧಾಭಾಸ, ದ ವೇಲ್ ಪ್ಯಾರಾಡಾಕ್ಸ್. ಬುರ್ಖಾದ ಉಡುಗೊರೆ ಮತ್ತು ಅದರ ಬಗ್ಗೆ ಮಾಡಿದ ಹಾಸ್ಯವು ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ಹಿಂದಿನ ಜೀವನವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಹೇಗೆ ಪ್ರಯತ್ನಿಸುತ್ತಾರೆ ಎಂಬುದರ ಶಕ್ತಿಯುತ ಸಂಕೇತವಾಗಿದೆ. ನಾಸಿರ್ಗೆ ಬಂಧನದ ಸಂಕೇತವಾಗಿದ್ದ ಬುರ್ಖಾ ಹರೀಶ್ಚಂದ್ರ ಅವರ ಕೈಯಲ್ಲಿ ಲಘುತೆ ಮತ್ತು ಸ್ವೀಕಾರದ ವಿಷಯವಾಗುತ್ತದೆ. ಅವರು ನ್ಯಾಯಾಧೀಶರ ಗೌನ್ ಬದಲಿಗೆ ಬುರ್ಖಾ ಧರಿಸಿ ನ್ಯಾಯ ತೀರ್ಪು ನೀಡುತ್ತಾರೆ ಎಂಬ ಅವರ ಹಾಸ್ಯವು ಅವರ ಸಮಗ್ರ ಮನಸ್ಥಿತಿಯನ್ನು ಮತ್ತು ಹಾಸ್ಯದ ಮೂಲಕ ಪೂರ್ವಾಗ್ರಹಗಳನ್ನು ಮುರಿಯುವ ಅವರ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. 2. ಆಹಾರದ ನ್ಯಾಯ, ದ ಜಾಸ್ಟಿಸ್ ಆಫ್ ಫುಡ್. ಮಾಂಸಾಹಾರ ಮತ್ತು ಸಸ್ಯಾಹಾರದ ವಿಷಯ ಕೇವಲ ಆಹಾರಕ್ಕೆ ಸಂಬಂಧಿಸಿದ್ದಲ್ಲ, ಇದು ಸಾಂಸ್ಕೃತಿಕ ಪ್ರಾಬಲ್ಯ ಮತ್ತು ಪ್ರೀತಿಯ ಮೌಲ್ಯದ ಸಂಕೇತವಾಗಿದೆ. ಹೊಸ ಅಡುಗೆಮನೆ ಉಪಕರಣಗಳನ್ನು ಖರೀದಿಸಲು ಹರೀಶ್ಚಂದ್ರ ಅವರ ಪ್ರಯತ್ನವು ಫಿರ್ದೌಸ್ ಅವರ ನಿರೀಕ್ಷೆಗಳನ್ನು ಗೌರವಿಸುವ ಅವರ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ.
ಆದಾಗ್ಯೂ ಮಗಳಿಗಾಗಿ ಮಾಂಸಾಹಾರವನ್ನು ತ್ಯಜಿಸುವ ಫಿರ್ದೌಸ್ ಅವರ ನಿರ್ಧಾರವು ಆಕೆಯ ಪಾತ್ರದ ನೈತಿಕ ಉನ್ನತಿಯನ್ನು ಸ್ಥಾಪಿಸುತ್ತದೆ. 3. ನ್ಯಾಯಾಧೀಶರ ತೀರ್ಪು ದ ಜಜಸ್ ವರ್ಡಿಕ್ಟ್. ಈ ಸಂಚಿಕೆಯ ಅತ್ಯಂತ ಬಲವಾದ ಮತ್ತು ಅಸಾಧಾರಣ ಭಾಗವೆಂದರೆ ಹರಿಶ್ಚಂದ್ರ ಅವರ ತೀರ್ಪು. ಫಿರ್ದೌಸ್ ಅವರನ್ನು ನ್ಯಾಯಾಧೀಶರ ಪಾತ್ರದಲ್ಲಿ ಇರಿಸಿ ತೀರ್ಪು ನೀಡಲು ಕೇಳಿದಾಗ ಹರಿಶ್ಚಂದ್ರ ತಮ್ಮ ಪತ್ನಿಯ ತಾರ್ಕಿಕ ಬುದ್ಧಿವಂತಿಕೆಯನ್ನು ಶ್ಲಾಘಿಸುತ್ತಾರೆ. ಅವರ ತೀರ್ಪು ಒಂದೇ ಅಡುಗೆಮನೆ ಇರುತ್ತದೆ, ಕೇವಲ ಆಹಾರದ ಸಂಕೇತವಲ್ಲ, ಆದರೆ ಒಂದು ಕುಟುಂಬ, ಒಂದು ಹೃದಯದ ಸಂಕೇತವಾಗಿದೆ. ಈ ದೃಶ್ಯವು ಹರಿಶ್ಚಂದ್ರ ಅವರು ನಿಜವಾದ ಸಂಗಾತಿಯಾಗಿ ತಮ್ಮ ಅಧಿಕಾರವನ್ನು, ನ್ಯಾಯಾಧೀಶರ ಅಧಿಕಾರವನ್ನು ತ್ಯಜಿಸಿ ತಮ್ಮ ಪತ್ನಿಯ ಬುದ್ಧಿವಂತಿಕೆಯನ್ನು ಶ್ಲಾಘಿಸಿ ನ್ಯಾಯದ ಪರವಾಗಿ ತೀರ್ಪು ನೀಡುತ್ತಾರೆ ಎಂಬುದನ್ನು ತೋರಿಸುತ್ತದೆ. ತೀರ್ಮಾನ: ಹರಿಶ್ಚಂದ್ರ ಅವರಲ್ಲಿ ನಿಜವಾದ ಮಾನವನ ಪರಿಚಯವಿದೆ ಮತ್ತು ಅವರ ನಡುವೆ ಆತ್ಮದಿಂದ ಆತ್ಮದ ಮಿಲನವು ಯಾವಾಗಲೂ ಉಳಿಯುತ್ತದೆ ಎಂಬ ಫಿರ್ದೌಸ್ ಅವರ ಅಂತಿಮ ಆಲೋಚನೆಯು ಪ್ರೀತಿಯ ಅತ್ಯುನ್ನತ ಅಭಿವ್ಯಕ್ತಿ ಪರಸ್ಪರರ ನಂಬಿಕೆಗಳು, ನೆನಪುಗಳು ಮತ್ತು ಮಿತಿಗಳನ್ನು ಗೌರವಿಸುವುದರಲ್ಲಿ ಅಡಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಈ ಭಾಗವು ಕಥೆಯ ಗುಣಮಟ್ಟವನ್ನು ಬಹಳವಾಗಿ ಹೆಚ್ಚಿಸುತ್ತದೆ. ಫಿರ್ದೌಸ್ ಮತ್ತು ಹರಿಶ್ಚಂದ್ರ ಅವರ ಮಿಲನ ಕೇವಲ ಕಾಕತಾಳೀಯವಲ್ಲ, ಆದರೆ ಸಮಾನ ಮನಸ್ಕರ ಇಬ್ಬರು ವ್ಯಕ್ತಿಗಳ ಭೇಟಿ ಎಂದು ಇದು ತೋರಿಸುತ್ತದೆ. ಸಂಚಿಕೆ 3 ಮುಕ್ತಾಯ.